ಸ್ವಾಮೀಜಿ ಶರಣು. ನಮಸ್ತೆ ಸ್ವಾಮೀಜಿ. ನಮಸ್ಕಾರ. ತಮ್ಮ ಹೆಸರು, ಯಾವ ಮಠಾಧೀಶರು ತಾವು? ನಮ್ಮ ಹೆಸರು ಮರಿಮಹಂತ ಸ್ವಾಮಿಗಳು ಅಂತೇಳಿ, ಹೊಸಪೇಟೆ ತಾಲೂಕು ಗರಗನಾಗಲಾಪುರ, ಒಪ್ಪತ್ತೇಶ್ವರ ಸ್ವಾಮಿ ಮಠ. ಒಪ್ಪತ್ತೇಶ್ವರ ಸ್ವಾಮಿಗಳು ಬಹಳ ದೊಡ್ಡ ತಪಸ್ವಿಗಳಿದ್ರು. ಒಪ್ಪತ್ತೇಶ್ವರ ಸ್ವಾಮಿ ಮಠಕ್ಕೆ ಪೀಠಾಧಿಪತಿಗಳು. ನಮ್ಮ ಗುರುಗಳು ಜಗದ್ಗುರು ಸಂಗಮಬಸವ ಮಹಾಸ್ವಾಮಿಗಳು ಹೊಸಪೇಟೆ. ನಿಮ್ಮ ಆಯುರ್ವೇದದ ಬಗ್ಗೆ ನಿಮ್ಮ ಪ್ರವೀಣ್ ಬಾಬು ಅವರು ಬಹಳ ಚೆನ್ನಾಗಿ ನೋಡ್ತಾರಂತೇಳಿ ನಾವು ವಾಟ್ಸಾಪ್ನಾಗ ನೋಡಿದ್ವಿ. ಮತ್ತೆ ಈಗ ನಿಮ್ಮ ಹತ್ರ ಬಂದ್ವಿ, ಬಹಳ ಸಂತೋಷ ಆಯ್ತು. ನಿಮ್ಮ ಮಾತುಗಳು ಕೇಳಿ, ನಿಮ್ಮ ಹಿತನುಡಿ ಕೇಳಿ ನಮಗೆ ಬಹಳ ಆನಂದ ಆಯ್ತು. ಆಯುರ್ವೇದ ಮತ್ತೆ ನಮ್ಮ ಋಷಿಮುನಿಗಳ ಕಾಲದಿಂದನೂ ಆಯುರ್ವೇದ ಬಹಳ ಪ್ರಾಮುಖ್ಯತೆಯನ್ನು ಪಡೆದೈತಿ. ಈಗ ಇತ್ತೀಚೆಗೆ ಇನ್ನ ಆಯುರ್ವೇದ ಬೆಳೆಕತ್ತೈತಿ. ಮೊದಲೆಲ್ಲ ನಡುಕ ಈ ಅಲೋಪತಿ, ಹೋಮಿಯೋಪತಿ ಅವೆಲ್ಲ ಆ ಗಾಳ್ಯಾಗ ಸಿಲುಕಿ ಈಗ ಇತ್ತೀಚೆಗೆ ಒಂದು 50 ವರ್ಷದಿಂದ ಮತ್ತೆ ಈಗ 10 ವರ್ಷದಿಂದ ಆಯುರ್ವೇದದ ಬಗ್ಗೆ ತಜ್ಞರು, ನಿಮ್ಮಂತ ಪಂಡಿತರು ಅದು ಆಯುರ್ವೇದ ಬಗ್ಗೆ ಒಂದು ಸ್ವಲ್ಪ ಎಲ್ಲ ನೀವು ರಿಸರ್ಚ್ ಮಾಡಿ, ಅಭ್ಯಾಸ ಮಾಡಿ, ಆಯುರ್ವೇದ ಕಾಲೇಜ್ ಅಲ್ಲಲ್ಲಿ ಆಯುರ್ವೇದ ಕಾಲೇಜುಗಳು, ವಂಶ ಪಾರಂಪರ್ಯ ಆಯುರ್ವೇದ ಪಂಡಿತರನ್ನೂ ಇದ್ದಾರೆ. ನಮ್ಮ ಹಿಂದಿನ ಸ್ವಾಮಿಗಳು ನಮ್ಮ ಶಿವಯೋಗ ಮಂದಿರದ ಕಲಿತಿರ್ತಕ್ಕಂಥ ಸ್ವಾಮಿಗಳು ಅವರು ಆಯುರ್ವೇದ ಔಷಧಗಳು ಕೊಡ್ತಿದ್ರು. ಹಾನಗಲ್ ಕುಮಾರ್ ಸ್ವಾಮಿಗಳು ತೊನ್ನಿಗೆ ಆಯುರ್ವೇದ ಔಷಧ ಕೊಡ್ತಿದ್ರು. ಅದು ತೊನ್ನು ಗುಣ ಆಗ್ತಿತ್ತು. ಮತ್ತೆ ಎಲ್ಲ ರೋಗಕ್ಕ ಅದು ಚೂರ್ಣ. ಮತ್ತು ಸ್ವಾಮಿಗಳಿದ್ರು ಹಾಲಕೇರಿ ಹತ್ರ. ಅವರು ಸ್ವಾಮಿಗಳು ಒಂದು 2-3 ಪುಡಿ ಇಟ್ಕೊಂಡಿರ್ತಿದ್ರು. ಅವು ಏನೋ ಸಾಮಾನ್ಯವಾಗಿ ತ್ರಿಫಲ ಚೂರ್ಣ ಅವು ಇಂಥವು ಇರ್ತಾವು. ಅವು ಆ ಚೂರ್ಣ, ಆ ಕೆಂಪು ಚೂರ್ಣ, ಬಿಳಿ ಚೂರ್ಣ ಹಿಂಗೆ ಇಟ್ಕೊಂಡಿರ್ತಿದ್ರು. ಯಾವದನ್ನ ಬರ್ಲಿ, ಯಾವ ರೋಗನ ಬರ್ಲಿ, ಇದನ್ನ ತಗೊಳ್ರಿ ಗುಣ ಆಗ್ತತೆ. ಜೇನುತುಪ್ಪ ತಗೊಳ್ರಿ, ಬಿಸಿನೀರನ್ನ ತಗೊಳ್ರಿ, ಆಕಳ ಅನ್ನ ತಗೊಳ್ರಿ ಮತ್ತೆ ಹಿಂಗೆಲ್ಲ ಹೇಳ್ತಿದ್ರು. ಅದು ಆಯುರ್ವೇದ ಬಹಳ ಅಂದ್ರೆ ಆಯುಷ್ಯ ಅಷ್ಟೇ. ವೇದ ಇದು ವೇದ ಪ್ರಮಾಣವಾಗಿ ವೇದದಲ್ಲೇ ಐತಿ ಆಯುರ್ವೇದ. ಆಯುರ್ವೇದ ವೇದದಲ್ಲೇ ವೇದಾಂತರ್ಗತವಾಗಿ ಐತೆ. ಎಲ್ಲ ಗ್ರಂಥಗಳು ಕೂಡ ಚರಕ ಮತ್ತು ಶುಶ್ರೂಷ ಇದೆಲ್ಲ ಸಂಹಿತೆಗಳಿಂದ ಇದು ಆಯುರ್ವೇದ ಬಹಳ ಪಾಂಡಿತ್ಯಪೂರ್ಣ. ಸಂಸ್ಕೃತ ಶ್ಲೋಕದಿಂದ ಸಂಸ್ಕೃತದಲ್ಲಿರ್ತಕ್ಕಂಥ ಇದು ಶ್ಲೋಕಗಳು ನೀವೆಲ್ಲ ಹೇಳಿದ್ರೆ ಬಹಳ ಸಂತೋಷ ಆಗ್ತದೆ ನಮಗೆ. ಸಂಸ್ಕೃತ ಶ್ಲೋಕಗಳು ಹೇಳ್ತಾರೆ. ಆಯುರ್ವೇದ, ಚರಕ ಸಂಹಿತೆ, ಶುಶ್ರೂಷ, ಮತ್ತೆ ನಮ್ಮ ವಾಗ್ಭಟ, ಮತ್ತೆ ನಮ್ಮ ಚವನ ಋಷಿಗಳು, ಚವನಪ್ರಾಶ, ಅದ್ರ ಬಗ್ಗೆ ನೀವು ಚವನ ಋಷಿಗಳು ಅದ್ರ ಬಗ್ಗೆ ಒಂದು ಲೇಖನೇ ತಯಾರು ಮಾಡ್ರಿ ಚವನ ಋಷಿ ಬಗ್ಗೆ. ಅದು ಆಯುಷ್ಯ ವೃದ್ಧಿ ಆಗೋದು ಒಂದು, ಮತ್ತೆ ಒಂದು ಶಕ್ತಿವರ್ಧಕ ಔಷಧಿ. ಆಗಿನ ಕಾಲದಲ್ಲಿ ಗಿಡಮೂಲಿಕೆಯಿಂದಾನೇ ಎಲ್ಲಾ ರೋಗ ಗುಣ ಆಗ್ಬಿಡ್ತದ್ದು. ಬಿಸಿನೀರನ್ನ ತಾಂಬೋದು, ಮತ್ತೆ ತುಪ್ಪದ ತಾಂಬೋದು, ಜೇನುತುಪ್ಪ ತಾಂಬೋದು. ಕೆಮ್ಮಿಗೆ ಒಂದು ಪುಡಿ ಕೊಡ್ತಿದ್ರು, ಜೇನುತುಪ್ಪದ ನೆಕ್ಕಪ್ಪ ಅಂತಿದ್ರು, ಕೆಮ್ಮು ಹೋಗ್ಬಿಡ್ತದೆ. ಈಗ ಎಷ್ಟು ದಿನ ಗುಳಿಗೆ ನುಂಗಿದ್ರೊಳಗೆ ಏನು ಕಡಿಮೆ ಆಗಂಗಿಲ್ಲ. ಅಂಥ ಪರಿಸ್ಥಿತಿಯನ್ನು ನಾವು ಅಂತೀವಿ. ಈಗ ಇಂಥ ಪರಿಸ್ಥಿತಿಯಾಗ ನೀವು ಆಯುರ್ವೇದ ಪಂಡಿತರು ಇದನ್ನು ಬೆಳೆಸಕತ್ತೀರಿ, ಬಹಳ ಸಂತೋಷ ನಮಗಂತೂ. ಹಿಂದಿನ ಕಾಲ ಈಗ ಮತ್ತೆ ಮರುಕಳಿಸಿ ಬರ್ತತೇನೋ ನಮ್ಮಂಗ ಐತೆ. ನಿಮ್ಮನ್ನೆಲ್ಲ ನೋಡಿದ್ರೆ ಬಹಳ ಸಂತೋಷ ಆಯ್ತು. ಇದು ಆಯುರ್ವೇದ ಇನ್ನೂ ಹೆಚ್ಚು ಬೆಳಲಿ, ನಿಮ್ಮ ಕೀರ್ತಿ ಗುಡಾಗಿ ಹೆಚ್ಚು ಬೆಳೀಲಿ ಅಂತೇಳಿ ಹಾರೈಸಿ ನಮ್ಮ 4 ಮಾತುಗಳನ್ನು ಮುಗಿಸಿ. ಧನ್ಯವಾದಗಳು ಸ್ವಾಮೀಜಿ.